ನಾವು ಕೊಂಡಾಡುತ್ತೇವೆ, ಘನಪಡಿಸುತ್ತೇವೆ ದೇವರೇ. ಹಲ್ಲೆಲೂಯಾ. ಯೆಹೋವನೇ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸುತ್ತೇವೆ. ಇಸ್ರಾಯೇಲಿನ ರಾಜನೇ, ನಂದೇವನಾದ ಕರ್ತನೇ, ನಾನಿನ್ನ ಸ್ತುತಿಸುವೆ, ಉಪಕಾರ ಸ್ಮರಿಸುವೆ. ಎಲ್ಲರೂ ಸೇರಿ ಇಸ್ರಾಯೇಲಿನ ರಾಜನೇ, ನಂದೇವನಾದ ಕರ್ತನೇ, ನಾನಿನ್ನ ಸ್ತುತಿಸುವೆ, ಉಪಕಾರ ಸ್ಮರಿಸುವೆ. ನಾನಿನ್ನ ಸ್ತುತಿಸುವೆ, ಉಪಕಾರ ಸ್ಮರಿಸುವೆ. ಇನ್ನೊಂದು ಸಾರಿ ಇಸ್ರಾಯೇಲ್ ರಾಜನೇ, ನಂದೇವನಾದ ಕರ್ತನೇ, ನಾನಿನ್ನ ಸ್ತುತಿಸುವೆ, ಉಪಕಾರ ಸ್ಮರಿಸುವೆ. ಯೇಸುವೇ, 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 ಸ್ತೋತ್ರ ಸ್ತೋತ್ರ ರಾಜ, ಮಿತಿಯಿಲ್ಲದ ಪ್ರೀತಿಗಾಗಿ ಸ್ತೋತ್ರ ಸ್ತೋತ್ರ ರಾಜ. ಯೇಸು ರಾಜ, ಮಿತಿಯಿಲ್ಲದ ಪ್ರೀತಿಗಾಗಿ ಸ್ತೋತ್ರ ಸ್ತೋತ್ರ ರಾಜ, ಮಿತಿಯಿಲ್ಲದ ಪ್ರೀತಿಗಾಗಿ. ಹೌದು ಕರ್ತನೇ, ನಿನ್ನ ಪ್ರೀತಿ ಅದು ಅಷ್ಟು ಅಪಾರವಾದ, ನಿನ್ನ ಪ್ರೀತಿಗೆ ಮಿಗಿಲಾದದ್ದು ಒಂದು ಕೂಡ ಇಲ್ಲ. ದೇವರ ಸ್ತೋತ್ರ. ನಿನ್ನ ಪ್ರೀತಿಯನ್ನ ದೇವರ ವರ್ಣಿಸಲು ನಮಗೆ ಸಾಧ್ಯವೇ ಇಲ್ಲ, ಅಷ್ಟು ಉನ್ನತವಾದ ಪ್ರೀತಿ ಕರ್ತನೆ. ದೇವರ ಸ್ತೋತ್ರ. ಅದು ನಮಗಾಗಿ ಪರಲೋಕವನ್ನೇ ಬಿಟ್ಟು ಈ ಭೂಮಿಗೆ ಬಂದಿತ್ತು. ಹಲ್ಲೆಲೂಯಾ ಕರ್ತನೆ. ನಮಗಾಗಿ ಕಲ್ವಾರಿಯಲ್ಲಿ ದೇವರ ಸ್ತೋತ್ರ ಮರಣವನ್ನ ಹೊಂದಿತ್ತು. ದೇವರ ಸ್ತೋತ್ರ, ಎಷ್ಟು ದೊಡ್ಡ ಪ್ರೀತಿ ದೇವರೇ. ಆ ಪ್ರೀತಿಯನ್ನ ವರ್ಣಿಸಲು ಕರ್ತನ ಸ್ತೋತ್ರ ಯಾವುದರಿಂದಲೂ ಕೂಡ ಸಾಧ್ಯವೇ ಇಲ್ಲ ಕರ್ತನೆ. ಅಷ್ಟು ಉನ್ನತವಾದ ಪ್ರೀತಿ ಅದು ನಿನ್ನ ಪ್ರೀತಿಯಾಗಿದೆ. ಅದಕ್ಕಾಗಿ ನಿನಗೆ ಸ್ತೋತ್ರ ದೇವರೇ. ಆ ಪ್ರೀತಿಯಲ್ಲಿ ಈ ದಿನದಲ್ಲಿ ತೇಲಾಡುವಂತೆ ನೀವು ನಮಗೆ ಸಹಾಯ ಮಾಡಿದ್ದೀರಿ. ಅದಕ್ಕಾಗಿ ಸ್ತೋತ್ರ ದೇವರೇ. ನಿನ್ನ ಪ್ರೀತಿಯನ್ನ ದೇವರು ತಿಳಿದುಕೊಳ್ಳುವಂತ ಕೃಪೆಯನ್ನ ನೀವು ನಮಗೆ ಕೊಟ್ಟಿದ್ದೀರಿ ಕರ್ತನೆ. ಅದಕ್ಕಾಗಿ ಸ್ತೋತ್ರ ದೇವರೇ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ನಿನಗೆ ಮಾತ್ರವೇ ನಾವು ಮಹಿಮೆಯನ್ನು ಸಲ್ಲಿಸ್ತೇವೆ ದೇವರೇ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ.
ಎಲ್ಲ ಸ್ತುತಿ, ಎಲ್ಲ ಘನತೆ, ಎಲ್ಲ ಗೌರವ, ಎಲ್ಲ ಮಾನ ಮಹಿಮೆ ಪ್ರಭಾವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೆನ್. ನಾವೆಲ್ಲರೂ ಹಾಗೆ ನಿಂತುಕೊಂಡಿರುವಾಗ ದಾನಿಯೇಲ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯಕ್ಕೆ ಸತ್ಯವೇದವನ್ನು ತಿಳಿಸೋಣ. Daniel chapter 6, 1 ರಿಂದ 5ನೇ ವಾಕ್ಯ ತನಕ ನಾವು ಓದ್ಕೊಳ್ಳೋಣ. 1 to 5. ದಾರ್ಯಾವೆಷನು ತನ್ನ ರಾಜ್ಯಭಾರವನ್ನು ನೆರವೇರಿಸುವುದಕ್ಕೋಸ್ಕರ 120 ಮಂದಿ ಪ್ರಧಾನರನ್ನು ಆಯಾ ರಾಜ್ಯದ ಆಯಾ ಭಾಗಗಳ ಮೇಲೆ ಅಧಿಕಾರಿಗಳನ್ನು ಇರಿಸಿದನು. ಇವರ ಮೇಲೆ 3 ದೇಶಾಧಿಪತಿಗಳನ್ನು ನೇಮಿಸುವುದು ದಾರ್ಯಾವೆಷನಿಗೆ ಹಿತವೆಂದು ತೋಚಿತು. ಇದರಿಂದ ರಾಜನಿಗೆ ಯಾವ ತೊಂದರೆಯೂ ಇಲ್ಲದೆ ಲೆಕ್ಕಗಳು ಸರಿಯಾಗಿ ಒಪ್ಪಿಸಲ್ಪಡುತ್ತಿದ್ದವು. ಇವರಲ್ಲಿ ದಾನಿಯೇಲನು ಮೊದಲನೆಯವನಾಗಿದ್ದನು. ಈಗ ಈ ದಾನಿಯೇಲನಲ್ಲಿ ಉತ್ತಮ ಆತ್ಮವು ಇರುವುದರಿಂದ ಅವನು ಪ್ರಧಾನರಿಗಿಂತಲೂ ದೇಶಾಧಿಪತಿಗಳಿಗಿಂತಲೂ ಶ್ರೇಷ್ಠನಾಗಿದ್ದನು. ಮತ್ತು ಅರಸನು ಅವನನ್ನು ಸಮಸ್ತ ರಾಜ್ಯದ ಮೇಲೆ ಅಧಿಕಾರಿಯನ್ನಾಗಿ ನೇಮಿಸಲು ಮನಸ್ಸುಳ್ಳವರಾಗಿದ್ದರು. ಹೀಗಿರಲು ಪ್ರಧಾನಿಗಳು, ದೇಶಾಧಿಪತಿಗಳು ರಾಜ್ಯಭಾರದ ವಿಷಯವಾಗಿ ದಾನಿಯೇಲನ ವಿರೋಧವಾಗಿ ತಪ್ಪು ಹೊರಿಸುವುದಕ್ಕೆ ಸಂದರ್ಭ ಹುಡುಕುತ್ತಿದ್ದರು. ಆದರೆ ಅವನು ನಂಬಿಗಸ್ತನಾಗಿದ್ದು ಅವನಲ್ಲಿ ತಪ್ಪು ದೋಷವು ಇಲ್ಲದಿರುವುದರಿಂದ ಅವರಿಗೆ ಯಾವ ತಪ್ಪು ಸಿಗಲಾರದೆ ಹೋಯಿತು. ಆಗ ಆ ಮನುಷ್ಯನು ಅಂದುಕೊಂಡದ್ದೇನೆಂದರೆ, ಈ ದಾನಿಯೇಲನಿಗೆ ವಿರೋಧವಾಗಿ ಅವನ ದೇವರ ನ್ಯಾಯ ಪ್ರಮಾಣದಲ್ಲಿ ತಪ್ಪು ಸಿಗುವುದೇ ಹೊರತು ನಮಗೆ ಇನ್ನೆಲ್ಲೂ ಸಿಗುವುದಿಲ್ಲ. ಆಮೇಲೆ ಕರ್ತನ ಈ ವಾಕ್ಯವನ್ನು ಆಶೀರ್ವದಿಸಲಿ. ಓಕೆ, ಕಳೆದ ವಾರದಲ್ಲಿ ನಾವು ಬಾಬೆಲ್ ಗೋಪುರದ ವಿಚಾರವಾಗಿ ನೋಡಿಕೊಂಡ್ವಿ. Last week we saw about the Babel Tower. ಆದರೆ ಇನ್ನೂ ಅದನ್ನು ನಾವು ಮುಗಿಸ್ಲಿಕ್ಕೆ ಆಗಲಿಲ್ಲ. Still it is not completed. ಅದನ್ನು ದೇವರ ಚಿತ್ತಾದ ಮುಂದಿನ ದಿನಗಳಲ್ಲಿ ನೋಡ್ಕೊಳ್ಳೋಣ. In coming days we will be seeing again. ಇವತ್ತಿನ ದಿನದಲ್ಲಿ ಸಿಂಹದ ಗುಹೆಯಲ್ಲಿ ದಾನಿಯೇಲನು ಅನ್ನುವಂಥ ವಿಚಾರವನ್ನು ನಾವು ನೋಡ್ಕೊಳ್ಳೋಣ. Today we are going to see about Daniel. ದಾನಿಯೇಲ The kingdom. ದಾನಿಯೇಲ 6ನೇ ಅಧ್ಯಾಯದಲ್ಲಿ ನಾವು ಮುಖ್ಯವಾದ ಸಂಭವಗಳನ್ನು ನಾವು ಓದ್ತೇವೆ. In Daniel 6 we see very important things. ಅದರಲ್ಲೆಲ್ಲ ನಾವು ಗಮನಿಸೋದಾದ್ರೆ ದಾನಿಯೇಲನನ್ನ ಯಾವ ರೀತಿಯಾಗಿ ಸಿಂಹದ ಗವಿಯಲ್ಲಿ ಹಾಕಿದ್ರು ಅನ್ನುವಂಥ ವಿಷಯವಾಗಿ ಅದರಲ್ಲಿ ಬರೆಯಲ್ಪಟ್ಟಿದೆ. If you notice, we can see about how Daniel was being placed in the lion's den. ಇವತ್ತಿನ ದಿನದ ಈ ಭಾಗ ದಾನಿಯೇಲನು ಸಿಂಹದ ಗವಿಯಲ್ಲಿ, ಅಂದರೆ ಸಿಂಹದ ಗುಹೆಯಲ್ಲಿ ದಾನಿಯೇಲನು ಎಂಬುದಾಗಿ ಇದೆ. Today the subject is Daniel in lion's den. ಆಮೇಲೆ ದೇವರಿಗೆ ಸ್ತೋತ್ರ. ನೀವು 6ನೇ ಅಧ್ಯಾಯವನ್ನ ನೀವು ಸಂಪೂರ್ಣವಾಗಿ ಮನೆಯಲ್ಲಿ ಓದ್ರಿ. Please read chapter 6, full chapter. ಈಗ ದಾನಿಯೇಲನು ಬ್ಯಾಬಿಲೋನ್ ದೇಶದಲ್ಲಿ ಒಂದು ಅತ್ಯುತ್ತಮವಾದ ಒಂದು ಪ್ರವಾದಿಯಾಗಿದ್ದ. The Daniel was a president of that place. ದೇವರಿಗೆ ಸ್ತೋತ್ರ. ಪ್ರವಾದಿ, ಪ್ರಾಫಿಟ್. ದೇವರಿಗೆ ಸ್ತೋತ್ರ. ಅವನು ರಾಜನ ಅರಮನೆಯಲ್ಲೇ ಒಂದು ಉನ್ನತವಾದ ಒಂದು ಸ್ಥಾನದಲ್ಲಿ ಕೂಡ ಇದ್ದವನು. And he was also a prophet and also he was in a big position. ಎಂಬುದಾಗಿ ನಮಗೆ ತಿಳಿದಿರುವಂತಹ ವಿಷಯ. ನಾವು ಅದನ್ನು ಸತ್ಯವೇದವನ್ನು ನಾವು ಓದುವಾಗ ನಮಗೆ ಅದರ ಬಗ್ಗೆ ಸರಿಯಾದ ಮಾಹಿತಿ ನಮಗೆ ಸಿಗ್ತದೆ. When we read Bible, we will get all these details. ಆಮೇಲೆ ದೇವರಿಗೆ ಸ್ತೋತ್ರವಾಗಲಿ. ಆದ್ರೆ ಅವನ ಕಾರ್ಯಗಳೆಲ್ಲವೂ ಕೂಡ ಏನಾಗಿತ್ತು ಅಂದ್ರೆ ಪ್ರತಿಯೊಂದು ಕಾರ್ಯಗಳಲ್ಲಿ ಅವನು ಜಯವನ್ನು ಸಾಧಿಸ್ತಲೇ ಇದ್ದ. See, whatever he does, his works, everything was in victory. ಅಷ್ಟೇ ಅಲ್ಲದೆ ಅವನು ಈ ದಿನದ ಮೊದಲ ಗಿತ್ತಿಗೆ ಒಂದು ಹೋಲಿಕೆಯಾಗಿ ಅವನು ಇಡಲ್ಪಟ್ಟಿದ್ದಾನೆ. And also he is compared as a bride of this time. ಆಮೇಲೆ ದೇವರ ಸ್ತೋತ್ರ. ಅದನ್ನೇ ನಾವು ಈ ದಿನದಲ್ಲಿ ನಾವು ಧ್ಯಾನಿಸಲಿಕ್ಕೆ ಹೋಗ್ತೇವೆ. Same thing we are going to study today. ಸರಿ, 1ನೇ ವಾಕ್ಯದಲ್ಲಿ ನಾವು ಏನ್ ನೋಡ್ತೇವೆ ಅಂದ್ರೆ ದಾರ್ಯಾವೆಷನು ತನ್ನ ರಾಜ್ಯಭಾರವನ್ನ ಏನ್ ಮಾಡ್ತಾನೆ. 1ನೇ ವಾಕ್ಯದಲ್ಲಿ ದಾರ್ಯಾವೆಷನು ತನ್ನ ರಾಜ್ಯಭಾರವನ್ನು ನಿರ್ವಹಿಸೋದಕ್ಕೋಸ್ಕರ 120 ಮಂದಿ ಪ್ರಧಾನರನ್ನ ಅವರು ನೇಮಿಸ್ತಾ ಇದ್ದಾನೆ. It is pleased Darius to set over the kingdom and 120 princes which should be over whole kingdom. ಆಮೇಲೆ ದೇವರ ಸ್ತೋತ್ರ. ಇಲ್ಲಿ ನಾವು ಕನ್ನಡದಲ್ಲಿ ನೋಡಬೇಕಾದ್ರೆ ಪ್ರಧಾನರು ಎಂಬುದಾಗಿ ಹೇಳಿದೆ. ಇಂಗ್ಲಿಷ್ ನಲ್ಲಿ ನೋಡಿದ್ರೆ ಪ್ರಿನ್ಸೆಸ್ ಅಂತ ಹೇಳಿದೆ. ಪ್ರಿನ್ಸೆಸ್ ಅಂತ ಹೇಳಿದ್ರೆ ಏನು, ಪ್ರಭುಗಳು ಎಂಬುದಾಗಿ ಹೇಳಿ ಅರ್ಥವನ್ನು ಸೂಚಿಸುತ್ತದೆ.
ಇಂಗ್ಲಿಷ್ ನಲ್ಲಿ ಪ್ರಿನ್ಸಸ್ ಎಂಬುದಾಗಿ ಹೇಳಿದೆ. In English it is told as princess. Amen. Means it's kings. ಆಮೇಲೆ Princess. ಪ್ರಭುಗಳು ಪ್ರಿನ್ಸೆಸ್. ಆಮೇಲೆ ಸರಿ, ಈಗ ಬ್ಯಾಬಿಲೋನ್ ಪಟ್ಟಣ ಬಹು ಮುಖ್ಯವಾದ ಒಂದು ಪಟ್ಟಣವಾಗಿದೆ. Babylon, it is very important here. ಆಮೇಲೆ Important city here. ಈ ಬ್ಯಾಬಿಲೋನ್ ಪಟ್ಟಣ ಏನಾಯ್ತು ಅಂತ ನೋಡಿದ್ರೆ ಅದು ಬಿದ್ದು ಹೋದುದನ್ನು ಕೂಡ ನಾವು ಗಮನಿಸ್ತೇವೆ. We saw how Babylon was fall down. ಆಮೇಲೆ ಅದನ್ನ ನಾವು ಬ್ಯಾಬಿಲೋನ್ ಬಿಟ್ಟು ಹೊರಗಡೆ ಬಾ ಮತ್ತು ಬಾಬೆಲ್ ಗೋಪುರ ಇದರಲ್ಲೆಲ್ಲ ನಾವು ಅದನ್ನ ಗಮನಿಸಿದ್ದೇವೆ ಕೆಲವೊಂದು ವಿಷಯಗಳನ್ನ. We have noticed some things about Babylon in this subject. Babylon tower, Babylon come out of Babylon. ಅದರಲ್ಲಿ ಆದ್ರೂ ಕೂಡ ಇವತ್ತು ಕೂಡ ಅದನ್ನ ರಿಪೀಟ್ ಮಾಡ್ತಾರೆ. ಅದೇನಂತ ಹೇಳಿದ್ರೆ, ಬೆಲ್ಶಚ್ಚರನು ಏನ್ ಮಾಡ್ತಾನೆ, ದೇವರ ಆಲಯದ ಆ ಒಂದು ಪಾತ್ರೆಗಳನ್ನ ಅವನು ಉಪಯೋಗಿಸಿದ್ದರಿಂದ ದೇವರು ಅವನನ್ನ ಹೊಡೆದಿದ್ದಾಗಿಯೂ ಕೂಡ ನಾವು ಗಮನಿಸ್ತೇವೆ. And also we noticed that the Belshazzar was taken the Lord's cup and he has been enjoyed and drinking, and how he was being destroyed is these things are being known to us. ಅವನು ಕುಡಿದು ಕುಪ್ಪಳಿಸುತ್ತಾ ಇರುವಂತ ಆ ಒಂದು ಸಮಯದಲ್ಲಿ ಆ ಒಂದು ಗೋಡೆಯ ಮೇಲೆ ಒಂದು ಕೈ ಬಂದು ಬರೀತದೆ, ಮೆನೆ ತೆಕೆಲ್ ಉಪರ್ಸಿನ್ ಎಂಬುದಾಗಿ ಹೇಳಿ. When they were enjoying with the drink with the Lord's cup, Belshazzar with their full family members, a hand comes and writes like mene tekel uparsin. ಆಮೇಲೆ ಸರಿ, ಆ ದಿನದಲ್ಲಿ ಅವನ ತಲೆಯು ಕಡಿಯಲ್ಪಡ್ತು ಎಂಬುದಾಗಿ ನಾವು ನೋಡ್ತೇವೆ. On same day his head was being chopped. ಅಲ್ಲಿಂದ ಬ್ಯಾಬಿಲೋನ್ ಬಿದ್ದು ಹೋಗಿ ಅಲ್ಲಿ ಮೇದ್ಯ ಮತ್ತು ಪಾರಸಿಯ ರಾಜ್ಯವು ಅಲ್ಲಿ ಬರುವುದನ್ನು ನಾವು ಗಮನಿಸ್ತೇವೆ. On same day two kingdoms emerged in that place, Persia and ಮೇದ್ಯ ಅಂಡ್ ಪಾರಸಿಯ. Media and Persia. ಆಮೇಲೆ ಸರಿ, ಈಗ ಮೇದ್ಯ ಮತ್ತು ಈ ಪಾರ್ಸಿಯ ಈ ದೇಶ ಬಂದ್ಬಿಟ್ಟು ಹೇಗಿದೆ ಅಂತಂದ್ರೆ ಕ್ವಾಲಿಟಿಯಲ್ಲಿ ಸ್ವಲ್ಪ ಕಡಿಮೆ ಆದಂತ ಕ್ವಾಲಿಟಿ. Same the Median and the Persians are that their qualities are slightly less. ಹೇಗೆ ಹೇಳ್ತೀನಿ ಅಂತ ಹೇಳಿದ್ರೆ, ಬ್ಯಾಬಿಲೋನ್ ಬಂದು ಅದಕ್ಕೆ ಏನ್ ಕರೆಯಲ್ಪಡ್ತು, ಅದು ಬಂಗಾರದ ತಲೆ ಎಂಬುದಾಗಿ ಕರೆಯಲ್ಪಡ್ತಾ ಇತ್ತು. How it is, the Babylon's head is a gold. ಆಮೇಲೆ ಗೋಲ್ಡ್ ಹೆಡ್, ತಲೆ, ಬಂಗಾರದ ತಲೆ, It's a gold head. ಆದ್ರೆ ಮೇದ್ಯ ಮತ್ತು ಪಾರ್ಸಿಯ ಅದೇನಾಗಿದೆ ಅಂದ್ರೆ ಅದು ಬೆಳ್ಳಿ ಆಗಿದೆ. See, if you see Median and Persia, these two cities are like silver. ಆಮೇಲೆ ನಾವು ಆ ಒಂದು ಅದರ ಮುಂದೆ ದೇವಚಿತ್ತವಾದ ಅದನ್ನು ನೋಡ್ಕೊಳ್ಳೋಣ. ಅದು ಆ ಒಂದು ಶಿಲೆಯ ಬಗ್ಗೆ ನಾವು ನೋಡ್ಕೊಳ್ಳುವಾಗ ಆ ವಿಷಯಗಳೆಲ್ಲವೂ ಕೂಡ ಬರ್ತದೆ. Again after some days, what about the statue? ಆಮೇಲೆ ಸರಿ, ಈಗ ಆ ಬಂಗಾರದ ತಲೆ ಏನಾಯ್ತು, ಅದು ಬಿದ್ದು ಹೋದ ನಂತರವಾಗಿ ಬೆಳ್ಳಿ ಇಲ್ಲ ಈ ಮೇದ್ಯ ಪರ್ಸಿಯ ರಾಜ್ಯ ಬರ್ತದೆ. See, the golden head was being fallen down, then the silver Media and Persia is being emerged. ಈ ಮೇದ್ಯ ಪರ್ಸಿಯ ಈ ಒಂದು ರಾಜ್ಯವು ಇದೊಂದು ವಿಸ್ತಾರವಾದಂತ ಒಂದು ರಾಜ್ಯವಾಗಿದೆ. See, Media and Persian city was big city. ಸರಿ, ಈಗ ಬ್ಯಾಬಿಲೋನ್ ಅದು ತಲೆ ಆಗಿದೆ, ಈ ಮೇದ್ಯ ಪರ್ಸಿಯ ಬಂದ್ಬಿಟ್ಟು ಎದೆ ಭಾಗ ಮತ್ತು ಕೈಗಳಾಗಿದೆ. See, the Babylon is the head of the body and the Media and Persia is the ತಲೆ, chest and the hands. ಆಮೇಲೆ ಸರಿ, ಈಗ ನಾವು ಗಮನಿಸೋದಾದ್ರೆ ಈಗ ನಮಗೆ ಎರಡು ಕೈಗಳಿದೆ. See, if you see, we have two arms. ಆಮೇಲೆ ಸರಿ, ಒಂದು ಕಡೆ ಮೇದ್ಯ, ಇನ್ನೊಂದು ಪರ್ಸಿಯ. ಅಂದ್ರೆ ಈಗ ನೋಡಿ, ತಲೆಗಿಂತಲೂ ನಮ್ಮ ಎದೆ ಭಾಗದಿಂದ ತೆಗೆದುಕೊಂಡ್ರೆ ನಮ್ಮ ಎದೆ ಭಾಗ ತುಂಬಾ ಅಗಲವಾಗಿದೆ. See, if we notice our body, our arms, it is bigger than the head. ಆಮೇಲೆ ಮತ್ತು ಎರಡು ಕೈಗಳಿದೆ. We have two arms. ಒಂದು ಮೇದ್ಯ ಮತ್ತು ಪರ್ಸಿಯ. Media and Persia. ಆಮೇಲೆ ಸರಿ, ಈಗ ಮೇದ್ಯ ಮತ್ತು ಪರ್ಸಿಯ ಈ ಸಾಮ್ರಾಜ್ಯ ತುಂಬಾ ಅಗಲವಾದಂತ ಒಂದು ದೊಡ್ಡ ಒಂದು ಸಾಮ್ರಾಜ್ಯವಾಗಿದೆ. This Median and Persian city kingdom was a vast city. ಆಮೇಲೆ ದೇವರ ಸ್ತೋತ್ರ. ಸರಿ, ಈಗ ರಾಜ ಏನನ್ನು ಯೋಚನೆ ಮಾಡ್ತಾನೆ ಅಂತ ಹೇಳಿದ್ರೆ, ಇದನ್ನ ನಾವು
ಸರಿಯಾಗಿ ಮೇಂಟೈನ್ ಮಾಡಬೇಕಂದ್ರೆ ಎಷ್ಟು ಜನ ಬೇಕು? ಒಂದು 120 ಪ್ರಿನ್ಸಸ್ಗಳು, ಇಲ್ಲಾಂದ್ರೆ ಯಾರು ಹೇಳ್ತಾರೆ ಪ್ರಭುಗಳು ಬೇಕು. See, to control this big kingdom, whole kingdom, the Darius does, he appoints around 120 princesses. ಆಮೇಲೆ ಆ ರೀತಿಯಾಗಿ ಅವನು ಅದನ್ನ ಏರ್ಪಡಿಸ್ತಾನೆ, 120 ಜನರನ್ನು ಅವನು ಏರ್ಪಡಿಸ್ತಾನೆ. He arranges for 120 princes. ಅದರ ಮೂಲಕವಾಗಿ ಅವನು ಹೇಗೆ ರಾಜ್ಯವನ್ನ ಕಂಟ್ರೋಲ್ ಮಾಡ್ಕೊಳ್ಬಹುದು. Through that he can control whole world, ಸರಿ. whole kingdom. ಹಾಗೆಯೇ ತೆರಿಗೆಯನ್ನು ವಸೂಲಿ ಮಾಡುವುದಕ್ಕಾಗಿ ಎಲ್ಲವನ್ನು ಅವರ ಮೂಲಕವಾಗಿಯೇ ಶೇಖರಿಸ್ತಾ ಇದ್ದ. And also he was been collecting the tax and he was accounting that things. ಅಷ್ಟೇ ಅಲ್ಲದೆ ಅವನು ಏನ್ ಮಾಡ್ತಾನೆ ಅಂದ್ರೆ 120 ಪ್ರಭುಗಳ ಮೇಲೆ 3 ದೇಶಾಧಿಪತಿಗಳನ್ನ ನೇಮಿಸ್ತಾ ಇದ್ದಾನೆ. And not only 120 princes, he also appoints 3 presidents. ಎರಡನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, that we can see in verses 2. ಇವರ ಮೇಲೆ 3 ದೇಶಾಧಿಪತಿಗಳನ್ನು ನೇಮಿಸುವುದು ದಾರ್ಯಾವೇಶನಿಗೆ ಹಿತವೆಂದು ತೋಚಿತು. Over these 3 presidents, of whom Daniel was the first, and the princes might give accounts unto them, and the king should not have no damage. ಆಮೇಲೆ ದೇವರಿಗೆ ಸ್ತೋತ್ರ. ಹಾಗಾದ್ರೆ 120 ಪ್ರಧಾನರ ಮೇಲೆ ಎಷ್ಟು ಜನ? 3 ಜನರು ಅಲ್ಲಿ ನೇಮಿಸಲ್ಪಡ್ತಾ ಇದ್ದಾರೆ ದೇಶಾಧಿಪತಿಗಳು. Above 120 princes, 3 presidents are being appointed. ಅದರಲ್ಲಿ ನೋಡುವಾಗ ದಾನಿಯೇಲನು ಮೊದಲನೆಯವನಾಗಿದ್ದ. In that 3, if Daniel was the first. ಆಮೇಲೆ ದೇವರಿಗೆ ಸ್ತೋತ್ರ. 3ನೇ ವಾಕ್ಯದಲ್ಲಿ ಗಮನಿಸೋದಾದ್ರೆ ದಾರ್ಯಾವೇಶ ಏನ್ ಮಾಡ್ತಾರೆ? ಸಮಸ್ತ ರಾಜ್ಯದ ಮೇಲೆ ದಾನಿಯೇಲನನ್ನೇ ಅಧಿಕಾರಿಯನ್ನಾಗಿ ನೇಮಿಸಬೇಕು ಎಂಬುದಾಗಿ ಹೇಳಿರ್ತಾನೆ. See, in the verses 3 you can see Darius appoints Daniel is a preferred above the presidents and the princes. ಆಮೇಲೆ ಅಂದ್ರೆ 120 ಪ್ಲಸ್ 3, ಅದರಲ್ಲಿ ಈ 3ರಲ್ಲಿ ಅವನೇ ಮೇಲಿನವನಾಗಿದ್ದಾನೆ, ಹೆಚ್ಚಿನವನಾಗಿದ್ದಾನೆ. In around 123 princes, the first person was Daniel. ಈಗ ಗಮನಿಸುವುದಾದ್ರೆ ರಾಜ ಏನನ್ನ ಯೋಚನೆ ಮಾಡ್ತಾನಂದ್ರೆ ಈ ದಾನಿಯೇಲನನ್ನ ಎಲ್ಲದಕ್ಕೂ ಸಮಸ್ತ ರಾಜ್ಯಕ್ಕೂ ಕೂಡ ಅಧಿಕಾರಿಯನ್ನಾಗಿ ನೇಮಿಸಬೇಕು ಎಂಬುದಾಗಿ ಪ್ರಯತ್ನ ಮಾಡ್ತಾನೆ. See, the king, what does the king does? The Daniel should be the preferred president to all kingdom. ಆಮೇಲೆ ದೇವರಿಗೆ ಸ್ತೋತ್ರ. ಅನ್ನೋ 3ನೇ ವಾಕ್ಯವನ್ನು ಓದ್ಕೊಳ್ಳೋಣ. ಆಗ ಈ ದಾನಿಯೇಲನಲ್ಲಿ ಉತ್ತಮ ಆತ್ಮವು ಇರುವುದರಿಂದ ಅವನು ಪ್ರಧಾನರಿಗಿಂತಲೂ ದೇಶಾಧಿಪತಿಗಳಿಗಿಂತಲೂ ಶ್ರೇಷ್ಠನಾಗಿದ್ದನು ಮತ್ತು ಅರಸನು ಅವನನ್ನು ಸಮಸ್ತ ರಾಜ್ಯದ ಮೇಲೆ ಅಧಿಕಾರಿಯನ್ನಾಗಿ ನೇಮಿಸಲು ಮನಸ್ಸುಳ್ಳವನಾಗಿದ್ದನು. You can read verse 3. Then this Daniel was preferred above the presidents and the princes because an excellent spirit was in him, and the king thought to set him over the whole realm. ಅವನಲ್ಲಿ ಒಂದು ವಿಶೇಷವಾದ ಒಂದು ಆತ್ಮವಿತ್ತು. And he was having an excellent spirit. ಆಮೇಲೆ ದೇವರಿಗೆ ಸ್ತೋತ್ರ. ವಾಕ್ಯವು ಹಾಗೆ ಹೇಳ್ತದೆ, ಅವರಲ್ಲಿ ಆ ಒಂದು ಒಳ್ಳೆ ವಿಶೇಷವಾದ ಒಂದು ಆತ್ಮವಿದೆ ಎಂಬುದಾಗಿ. Word is an excellent spirit. ಸರಿ, ಈಗ 3ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಸಮಸ್ತ ರಾಜ್ಯಕ್ಕೂ ಅವನೇ ಅಧಿಕಾರಿಯಾಗಿದ್ದಾನೆ. You can see in verses 3, he is the president above the presidents and the princes. ಈಗ ಗಮನಿಸ್ರಿ, ಅದರ ಮೇಲೆ ಇನ್ನೊಂದು ಅಧಿಕಾರ ಇಲ್ಲ. Above that there is no highest place. ಆಮೇಲೆ ಹೆಚ್ಚು ಕಡಿಮೆ ಒಂದು ರಾಜನೇ ಆಗಿದ್ದಾನೆ. He is equivalent to the king. ಅಂದ್ರೆ ರಾಜನ ನಂತರದ ಸ್ಥಾನ ಅವನಿಗೆ ಕೊಡಲ್ಪಟ್ಟಿದೆ. He is next to the king. ಆಮೇಲೆ ಸರಿ, ಅದೇ ರೀತಿಯಾಗಿ ಯೋಸೇಫನು ಕೂಡ, ನಾವು ಯೋಸೇಫನನ್ನು ಗಮನಿಸುವುದಾದ್ರೆ ಯೋಸೇಫನು ಕೂಡ ಹಾಗೆಯೇ ರಾಜ ಹೇಳಿದ, ನಾನು ತಿನ್ನುವ ರೊಟ್ಟಿಯನ್ನು ಬಿಟ್ಟು ಬಾಕಿ ಎಲ್ಲದರ ಮೇಲೆ ನಿನಗೆ ಅಧಿಕಾರವನ್ನು ಕೊಡ್ತೇನೆ ಎಂಬುದಾಗಿ ಕೂಡ ಹೇಳಿದ. Joseph's king says that I will give all control to you, aparting the bread which I eat. ಆಮೇಲೆ ದೇವರಿಗೆ ಸ್ತೋತ್ರ. ಈಗ ಯೋಸೇಫನನ್ನು ಕುರಿತಾಗಿ ನೋಡುವಾಗ ಯೋಸೇಫನು ಎಲ್ಲಿದ್ದ? ಯೋಸೇಫ ಮತ್ತು ಬೆನ್ಯಾಮಿನ್ ತುಂಬಾ ಒಂದು ಪ್ರಿಯವಾದಂತ ಮಕ್ಕಳು ತಂದೆಗೆ. Joseph and Benjamin, these 2 sons were very close and lovable to Jacob. ಆದ್ರೆ ಯೋಸೇಫನನ್ನ ಏನ್ ಮಾಡ್ತಾರೆ? ಅವರನ್ನ ಮಾರ್ಬಿಡ್ತಾರೆ. ಅದೆಲ್ಲ ಸ್ಟೋರಿ ನಮ್ಗೆ ಗೊತ್ತಿದೆ. We know that story. He was being sold out
in the desert. ಆಮೇಲೆ ಅವನು ಐಗುಪ್ತ ದೇಶದಲ್ಲಿ ಅವನು ಹೋಗ್ತಾನೆ. ಐಗುಪ್ತ ದೇಶದಲ್ಲಿ ದೇವರು ಅವನನ್ನ ಹೆಚ್ಚಿಸುತ್ತಾನೆ. He goes into Egypt and he was being raised in Egypt. ಅಲ್ಲಿ ಅನೇಕ ಸಮಸ್ಯೆಗಳನ್ನು ಕೂಡ ಅವನು ಎದುರಾಗ್ತಾನೆ. ಆದರೂ ಕೂಡ ಅದರಲ್ಲಿ ಎಲ್ಲದರಲ್ಲೂ ಕೂಡ ಅವನು ಗೆದ್ದು ಮುಂದೆ ಬರ್ತಾನೆ. In that place he finds many struggles and he wins all the struggles. ಆಮೇಲೆ ಸರಿ, ಈಗ ಅಲ್ಲಿ ಯೋಸೇಫನು ಹೇಗಿದ್ದಾನೆ ಅಂತ ಹೇಳಿದ್ರೆ ಎಲ್ಲದರ ಮೇಲೆ ಅವನಿಗೆ ಅಧಿಕಾರ ಇದೆ. You can see here that the Joseph had full control. ಆದ್ರೆ ಒಂದು ಮಾತ್ರ ಏನು ಅಂತ ಹೇಳಿದ್ರೆ, ರಾಜನು ತಿನ್ನುವ ರೊಟ್ಟಿಯನ್ನ ಬಿಟ್ಟು ಬಾಕಿ ಎಲ್ಲದರ ಮೇಲೆ ಅಧಿಕಾರ ಇದೆ. He had full control all kingdom apart from the food which the king eats. ಸರಿ, ರೊಟ್ಟಿ ಅಂದ ತಕ್ಷಣ ಏನೋ ಊಟ ಗೀಟ ಅಲ್ಲ, ಅದೊಂದು ಆತ್ಮಿಕವಾದ ಒಂದು ವಿಷಯವಾಗಿದೆ. The food means the bread means it's not natural, it's a spiritual thing. ಆಮೇಲೆ ದೇವರಿಗೆ ಸ್ತೋತ್ರ. ಈಗ ಬಾಕಿ ಎಲ್ಲದರ ಮೇಲೆ ಅವನು ಅಧಿಕಾರಿಯನ್ನಾಗಿ ಅವನು ನೇಮಿಸ್ತಾನೆ. He has given the control, full control in his kingdom. ಅವನಲ್ಲಿ ಏನಿತ್ತು, ವಿಶೇಷವಾದ ಜ್ಞಾನವುಳ್ಳ ದೇವರ ಆತ್ಮವಿತ್ತು. He had an excellent spirit. ಆಮೇಲೆ ಅಷ್ಟೇ ಅಲ್ಲದೆ ದೇವರಿಗೆ ಸ್ತೋತ್ರ, ಅದೇ ರೀತಿಯಾಗಿ ಇಲ್ಲಿ ದಾನಿಯೇಲನಲ್ಲಿಯೂ ಕೂಡ ಏನಿದೆ, ಒಂದು ವಿಶೇಷವಾದಂತ ಆತ್ಮವಿದೆ. Same way as Joseph, here Daniel has also have an excellent spirit. ಆಮೇಲೆ ದೇವರಿಗೆ ಸ್ತೋತ್ರ, ಆ ಒಂದು ಆತ್ಮ ಇರುವುದರಿಂದಲೇ ಅವನು ಎಲ್ಲಿ ಬಂದ, ಒಂದು ಉನ್ನತವಾದ ಒಂದು ಸ್ಥಾನಕ್ಕೆ ಅವನು ಬಂದಿದ್ದಾನೆ. When that spirit is inside, then only he came to a higher position. ಆಮೇಲೆ ನೋಡಿದ್ರೆ ದಾನಿಯೇಲನು ಮೊದಲ ಗಿತ್ತಿಗೆ ಸೂಚನೆ ಆಗಿದ್ದಾನೆ ಎಂಬುದಾಗಿ ನಾನು ಮೊದಲೇ ಹೇಳಿದೆ. Initially I told Daniel is being compared to a bride. ನಮಗೂ ಮತ್ತು ಬೇರೆಯವರಿಗೂ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ನಾವು ದೇವರ ಆತ್ಮವನ್ನ ಹೊಂದಿದವರಾಗಿದ್ದೇವೆ. What is the difference between us and the others? It is we have received the Holy Spirit. ಆಮೇಲೆ ದೇವರ ನಮಗೂ ಬೇರೆಯವರಿಗೂ ವ್ಯತ್ಯಾಸ ಏನು? ನಾವು ಕ್ರಿಸ್ತನ ಆತ್ಮನಲ್ಲಿ ತುಂಬಿಸಲ್ಪಟ್ಟವರಾಗಿದ್ದೇವೆ. Our difference is we have received Christ in us. ಆಮೇಲೆ ದೇವರ ಸ್ತೋತ್ರ, ಕ್ರಿಸ್ತನ ಆತ್ಮನು ಇಲ್ಲದವನು ಅವನು ಕ್ರಿಸ್ತನವನಲ್ಲ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. The word says if they do not receive Christ, he is not belong to the Christ. ದೇವರ ಆತ್ಮದಿಂದ ಅಭಿಷೇಕಿಸಲ್ಪಟ್ಟಿದ್ದರೆ ನಾವು ಮೇಲೆ ಮೇಲೆ ಹೋಗ್ತಲೇ ಇರ್ತೇವೆ. When we are being blessed, we are gradually going up. ನಾವು ಕೆಳಗೆ ಬರೋದಿಲ್ಲ. We won't come down. ಲೋಕದ ಆರ್ಥಿಕ ವಿಚಾರವಾಗಿಯೂ ಮತ್ತು ಆತ್ಮೀಕವಾಗಿಯೂ ಕೂಡ ನಾವೇನಾಗ್ತೇವೆ, ಮೇಲೆ 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 ಹೋಗ್ತಾನೆ ಇರ್ತೇವೆ. If you see naturally and spiritually, we will be going up higher. ಯಾವಾಗ ದೇವರ ಆತ್ಮ ಇದ್ದಾಗ ಮಾತ್ರವೇ. When we have the Holy Spirit, ನಾವು ಆ ರೀತಿಯಾಗಿ ಹೋಗ್ತಾ ಹೋಗ್ತಾ ಏನಾಗ್ತೇವೆ, ಒಂದೇ ಸಾರಿ ಮೇಲಕ್ಕೆ ಹೋಗ್ಬಿಡ್ತೇವೆ, ಹನೋಕನ ಹಾಗೆ. when we are developing with the Holy Spirit, we will be taken into rapture. ಹಾಗಾದ್ರೆ ಆ ಆತ್ಮವನ್ನು ನಾವು ಹೇಗೆ ಹೊಂದುತ್ತೇವೆ? Then how we can receive that Holy Spirit? ನಾವು ವಾಕ್ಯಕ್ಕೆ ವಿಧೇಯರಾಗುವಾಗ, when we follow the word. ಆಮೇಲೆ ವಾಕ್ಯ ಹೇಳ್ತಾ ಇದೆ, ನೀವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳ್ರಿ ಎಂಬುದಾಗಿ ಹೇಳ್ತಾ ಇದೆ. The word says you baptize in the name of Lord Jesus Christ. ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ ಎಂಬುದಾಗಿ ಕೂಡ ಹೇಳ್ತಾ ಇದೆ. Then only you will receive the gifts of Holy Spirit. ಆಮೇಲೆ ಈಗ ಗಮನಿಸುವುದಾದ್ರೆ ಪೆಂಟೆಕೋಸ್ಟ್ ಅವರು ಏನ್ ಮಾಡ್ತಾರೆ, ತಾವು ಪರಿಶುದ್ಧಾತ್ಮನ ಹೊಂದಿಕೊಂಡಿದ್ದೇವೆ ಎಂಬುದಾಗಿ ಹೇಳ್ತಾರೆ. The Pentecost people will tell that they have received the Holy Spirit. ಆದ್ರೆ ಅವರು ಏನಾಗಿಲ್ಲ, ನಿಜವಾಗಿಯೂ ದೇವರ ಆತ್ಮವನ್ನು ಅವರು ಹೊಂದಿಕೊಂಡಿಲ್ಲ. But they have not received any Holy Spirit. ಯಾಕಂದ್ರೆ ಅವರು ಮುಖ್ಯವಾದ ಒಂದು ವಿಷಯದ ಒಳಗಡೆ ಅವರು ಬರಲಿಲ್ಲ. Because they have not come into an important part. ಆಮೇಲೆ ಯಾವಾಗ ಇಂಪಾರ್ಟೆಂಟ್ ಪಾರ್ಟ್ ಯಾವುದು ಅಂತ ಹೇಳಿದ್ರೆ, ಅದು ಯೇಸು ಕ್ರಿಸ್ತನ ಹೆಸರಾಗಿದೆ. What is that the important part? That important part is the Jesus Christ, the name of Jesus Christ. ಮೊದಲನೇ ಹೆಜ್ಜೆನೇ ಅವರಿಗೆ ಇಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. They are not able to give the first step. ಹಾಗಾದ್ರೆ ಇನ್ನು ಅನೇಕ ವಿಷಯಗಳಿದೆ, ಅದನ್ನ ಹೇಗೆ ಅವರು ಗ್ರಹಿಸಲಿಕ್ಕೆ ಸಾಧ್ಯ? Then how can they come into the many secrets? ಆಮೇಲೆ ಸ್ತೋತ್ರ, ಈಗ ಅವರು ಎಲ್ಲಿ ನಿಂತಿದ್ದಾರೆ ಅಂತ ಹೇಳಿದ್ರೆ, ಕೇವಲ ಅನ್ಯ ಭಾಷೆಗಳನ್ನ ಮಾತನಾಡುವುದರಲ್ಲಿ ಮಾತ್ರವೇ ಅವರು ನಿಂತುಕೊಂಡಿದ್ದಾರೆ. Where they are being positioned there only with the tongues. ಆಮೇಲೆ ಸ್ತೋತ್ರ, ಹಾಗಾದ್ರೆ ಅನ್ಯ ಭಾಷೆಗಳನ್ನ ಮಾತನಾಡುವುದು ಪವಿತ್ರಾತ್ಮ ಎಂಬುದಾಗಿ ಅವರು ತಿಳ್ಕೊಂಡಿದ್ದಾರೆ. ಅದು ಅನ್ಯ ಭಾಷೆ ಮಾತನಾಡುವುದು ಪವಿತ್ರಾತ್ಮ ಅಲ್ಲ. Speaking tongues, it's the gift of Holy Spirit.
they are thinking is the speaking of tongues is the gift of Holy Spirit. ಅನ್ಯ ಭಾಷೆ- That is not the Holy Spirit gift. ಅನ್ಯ ಭಾಷೆ ಅಂದ್ರೆ ಅದೇನಾಗಿದೆ, ಅದು ವರಗಳಾಗಿದೆ ಅಷ್ಟೇ. See, the tongues is the gifts, it is not the Holy Spirit. ಅವ್ರು ಏನ್ ಮಾಡಿದ್ರು, ವರಗಳನ್ನ ಹಿಡ್ಕೊಂಡ್ರು, ಪವಿತ್ರಾತ್ಮನನ್ನ ಬಿಟ್ಬಿಟ್ರು. See, they have received the gift and they have left the Holy Spirit. ಆಮೇಲೆ ಇಂದು ನಾವು ನಿಜವಾದಂತ ಪರಿಶುದ್ಧಾತ್ಮನನ್ನ ನಾವು ಹೊಂದಿಕೊಂಡಿದ್ದೇವೆ. See, we have today received the Holy Spirit. ಆಮೇಲೆ ಸರಿ, ಈಗ ನಾವು ಗಮನಿಸೋದಾದ್ರೆ ಪರಿಶುದ್ಧಾತ್ಮನು ಒಬ್ಬ ವ್ಯಕ್ತಿಯಲ್ಲಿ ಇದ್ದಾನೆ ಅನ್ನೋದನ್ನ ನಾವು ಹೇಗೆ ತಿಳ್ಕೊಳ್ಬಹುದು? If how we can find out the person is been having the Holy Spirit? ಯೇಸು ಕ್ರಿಸ್ತನು ಹೇಳಿದ್ರೆ, ಮರ ಒಳ್ಳೇದಾಗಿದ್ರೆ ಅದರ ಹಣ್ಣುಗಳೇನಾಗಿರುತ್ತೆ, ಒಳ್ಳೇದಾಗಿರುತ್ತೆ. So they just tells that if you see a tree, if you see a fruit, we can say about the tree. ಮರ ಕೆಟ್ಟದಾಗಿದ್ರೆ ಅದರ ಫಲಗಳು ಕೂಡ ಏನಾಗಿರುತ್ತೆ, ಕೆಟ್ಟದಾಗಿ ಇರ್ತದೆ. Say if the tree is good, you will get a good fruit. If it is a bad tree, it gives a bad fruit. ನನಗೆ ಗೊತ್ತಿರುವಂತಹ ಅನೇಕ ಜನರಿದ್ದಾರೆ ಅನ್ಯ ಭಾಷೆಗಳನ್ನ ಮಾತನಾಡುವವರು. See, brother knew many people who speak tongues. ಅವ್ರೇನೋ ಏನ್ ಮಾಡ್ತಾರೆ ಅಂದ್ರೆ ಚರ್ಚ್ಗಳಲ್ಲಿ ಹೋಗಿ ಒಳ್ಳೆ ಅನ್ಯ ಭಾಷೆಗಳನ್ನ ಮಾತಾಡ್ತಾರೆ, ಆದ್ರೆ ಚರ್ಚಿನ ಹೊರಗಡೆ ಬಂದ್ಮೇಲೆ ಬರೀ ಲೋಕಲ್ ಭಾಷೆ ಇರುತ್ತೆ. He noticed that the people are speaking tongues in their church places, and when they come out, they speak all worldly languages. ಆಮೇಲೆ ಬರೀ ಕೆಟ್ಟ ಕೆಟ್ಟ ಮಾತುಗಳನ್ನ ಅವರು ಮಾತನಾಡ್ತಾ ಇರ್ತಾರೆ. They speak all vulgar languages. ಹಾಗಾದ್ರೆ ಪವಿತ್ರಾತ್ಮ ಇದ್ರೆ ಬರೀ ಚರ್ಚಲ್ಲಿ ಅನ್ಯ ಭಾಷೆ, ಹೊರಗಡೆ ಬಂದಾಗ ಕೆಟ್ಟ ಭಾಷೆ ಮಾತಾಡ್ಲಿಕ್ಕೆ ಆಗುತ್ತಾ? So if they have Holy Spirit, if that Holy Spirit can speak good words in the church and bad words outside? ಆಮೇಲೆ ಇಲ್ಲ, ಅದು ಹಾಗೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಪರಿಶುದ್ಧಾತ್ಮನು ಅದೇನ್ ಮಾಡ್ತಾರೆ, ನೀವು ಎಲ್ಲೇ ಹೋದ್ರೂ ಕೂಡ ನಿಮ್ಮನ್ನ ವಾಕ್ಯದ ಪ್ರಕಾರವಾಗಿ ಆತನು ನಡೆಸುವನಾಗಿರ್ತಾನೆ. No, it is not like that. It is that the Holy Spirit leads wherever you go. ಆಮೇಲೆ ದೇವರಿಗೆ ಸ್ತೋತ್ರ, ನೀವು ವಾಕ್ಯದ ಪ್ರಕಾರವಾಗಿ ನೀವು ಜೀವಿಸ್ತಾ ಇರ್ತೀರಿ. You live according to the word. ನೀವು ಒಂದೊಂದು ಕೆಟ್ಟ ಶಬ್ದವನ್ನ ನೀವು ಮಾತನಾಡಬೇಕು ಎಂಬುದಾಗಿ ಯೋಚನೆ ಮಾಡುವಾಗ ಪವಿತ್ರಾತ್ಮ ನಿಮ್ಮನ್ನು ಎಚ್ಚರಿಸ್ತಾನೆ, ಅದು ಮಾತಾಡಬಾರದು ಎಂಬುದಾಗಿ ಎಚ್ಚರಿಸ್ತಾನೆ. Whenever you speak a bad language, the Holy Spirit tends to stop that language. ವಾಕ್ಯಕ್ಕೆ ವಿರುದ್ಧವಾಗಿ ನೀವು ಜೀವಿಸ್ತಾ ಇರಬೇಕಾದ್ರೆ ಪವಿತ್ರಾತ್ಮ ಎಚ್ಚರಿಸ್ತಾನೆ, ನೀನು ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸಬಾರದು ಎಂಬುದಾಗಿ ಎಚ್ಚರಿಸ್ತಾನೆ. When we are going against the word, then the Holy Spirit makes us to you should not go against the word. ತಿಳ್ಕೊಳ್ಳೋದು ಹೇಗೆ, ಒಬ್ಬ ವ್ಯಕ್ತಿಯಲ್ಲಿ ಪವಿತ್ರಾತ್ಮ ಹೊಂದಿಕೊಂಡಿದ್ದಾನೆ ಎಂಬುದಾಗಿ ಹೇಳಿ ಅಂದ್ರೆ ಅವನು ವಾಕ್ಯದ ಪ್ರಕಾರವಾಗಿ ಅವನು ಜೀವಿಸುವವನಾಗಿರ್ತಾನೆ. See, if you want to know, identify the person is being received Holy Spirit, it is that he should live according to the word. ಅವನು ಲೋಕಕ್ಕೆ ಸಂಪೂರ್ಣವಾಗಿ ಅವನು ಬೇರೆಯಾಗಿರ್ತಾನೆ. He is completely different from the worldly people. ಆಮೇಲೆ ದೇವರಿಗೆ ಸ್ತೋತ್ರ. ಆದ್ರೆ ಇವತ್ತಿನ ದಿನ ಅನ್ಯ ಭಾಷೆಗಳನ್ನ ಮಾತನಾಡುವವರು ಹೇಗಿದ್ದಾರೆ, ಹಣ ಮಾಡುವುದು ಮತ್ತು ಅಸಹ್ಯವಾದ ಮಾತುಗಳನ್ನು ಮಾತನಾಡುವುದು, ಹೊಡ್ಕೊಳ್ಳೋದು, ಗಲಾಟೆ ಮಾಡೋದು, ಇದರಲ್ಲೇ ನಿರತರಾಗಿರ್ತಾರೆ ಹೊರತು ವಾಕ್ಯದ ಒಳಗಡೆ ಅವರಿಗೆ ಇಲ್ಲ. See, the people are speaking many tongues. How they are, their life are very vulgar. They make money, they speak bad languages, and they fight against each other. ಪವಿತ್ರಾತ್ಮನು ನಿಮ್ಮೊಳಗೆ ಇರುವಾಗ ನಿಮಗೆ ವಾಕ್ಯದ ಪ್ರಕಟಣೆಯನ್ನು ಪವಿತ್ರಾತ್ಮನು ಕೊಡ್ತಾ ಇರ್ತಾನೆ. See, when the Holy Spirit is in you, then the revelation will be given to you. ಯೇಸು ಕ್ರಿಸ್ತನು ಹೇಳಿದರೆ, ನಾನು ನಿಮಗೆ ಒಬ್ಬ ಸಹಾಯಕರನ್ನು ಕಳುಹಿಸಿಕೊಡ್ತೇನೆ, ಅವನು ನಾನು ನಿಮಗೆ ಏನೇನು ಹೇಳಿದ್ರೆ ಅದೆಲ್ಲವನ್ನು ನಿಮಗೆ ಏನ್ ಮಾಡ್ತಾನೆ, ನಿಮಗೆ ತಿಳಿಯಪಡಿಸ್ತಾನೆ ಎಂಬುದಾಗಿ ಹೇಳಿದ್ದಾನೆ. Jesus Christ has told that I will be sending a comforter. That comforter will teach you what and all things I have taught you. ಆಮೇಲೆ ದೇವರಿಗೆ ಸ್ತೋತ್ರ. ಹಾಗಾದ್ರೆ ಈ ಅನ್ಯ ಭಾಷೆ ಮಾತಾಡ್ತಿದ್ವಿ ಅಂತ ಹೇಳ್ಬಿಟ್ಟು ಅವರು ಪವಿತ್ರಾತ್ಮನ ಹೊಂದ್ಕೊಂಡಿದೀವಿ ಅಂತ ಹೇಳಿ ಮೋಸ ಹೋಗ್ತಾ ಇದ್ದಾರೆ. See, people are being fooled that receiving the gifts, they are being received the Holy Spirit. ಆಮೇಲೆ ನಾವು ನಿಜವಾಗಿ ಪರಿಶುದ್ಧಾತ್ಮನ ಹೊಂದಿಕೊಂಡಿದ್ದೇವೆ. See, we have received the Holy Spirit. ಪರಿಶುದ್ಧಾತ್ಮನ ಅಭಿಷೇಕವನ್ನು ಹೊಂದಿಕೊಂಡಿದ್ದೇವೆ. We have received the blessings of Holy Spirit. ಆಮೇಲೆ ದೇವರ ಸ್ತೋತ್ರ. ಆದ್ದರಿಂದ ಯಾವ ಮನುಷ್ಯನು ಕೂಡ ನಮಗೆ ವಿರುದ್ಧವಾಗಿ ಬರಲಿಕ್ಕೆ ಸಾಧ್ಯವಿಲ್ಲ. See, no man can come against us. ಆಮೇಲೆ ಯಾವ ದುಷ್ಟ ಆತ್ಮಗಳು ನಮ್ಮನ್ನು ಜಯಿಸೋದಕ್ಕೆ ಸಾಧ್ಯವಿಲ್ಲ. No evil spirit can attack us. ಆಮೇಲೆ ದೇವರ ಸ್ತೋತ್ರ. ನಮಗಿರುವಂತ ಧೈರ್ಯ ಏನು ಅಂತ ಹೇಳಿದ್ರೆ ಪವಿತ್ರಾತ್ಮ ನಮ್ಮೊಳಗೆ ಇರೋದ್ರಿಂದಲೇ ನಮಗೆ ಧೈರ್ಯವಿದೆ.
when the Holy Spirit is with us, there is no fear in us. ಆಮೆನ್. ನಾವು ದೇವರ ಆತ್ಮಾಭಿಷೇಕವನ್ನು ನಾವು ಹೊಂದಿದವರಾಗಿದ್ದೇವೆ. We have been filled with the Holy Spirit. ಆಮೆನ್. ದೇವರು ಸೈತಾನ ನಮ್ಮ ಮೇಲೆ ಜಯ ಹೊಂದುವುದಕ್ಕೆ ಸಾಧ್ಯವೇ ಇಲ್ಲ. Satan cannot win us. ಸಂಸೋನನ ಮೇಲೆ ದೇವರ ಆತ್ಮ ಇತ್ತು. See, if notice, Samson had Holy Spirit. ಯಾವ ಫಿಲಿಸ್ಟಿಯನು ಕೂಡ ಅವನನ್ನ ಗೆಲ್ಲಲಿಕ್ಕೆ ಸಾಧ್ಯವಾಗಲಿಲ್ಲ. No Philistine can win him. ಆಮೆನ್. ಸೌಲನಿಗೆ ಅಭಿಷೇಕ ಇರಲಿಲ್ಲ. Saul did not have the ಅಭಿಷೇಕ ಇರಲಿಲ್ಲ. not been filled with the Spirit. ಆಮೆನ್. ದೇವರಿಗೆ ಸ್ತೋತ್ರ. ಆದ್ರೆ ಅವನು ಏನ್ ಮಾಡ್ದ? ಗೋಲಿಯಾತನನ್ನ ಕಂಡು ಭಯಪಟ್ಟ. He found Goliath and he was being frightened. ಈಗ ದಾವೀದನ ಮೇಲೆ ಅಭಿಷೇಕವಿದೆ. ಗೋಲಿಯಾತನನ್ನ ನೋಡಿ ಅವನು ಭಯ ಪಡಲಿಲ್ಲ. ಗೋಲಿಯಾತನಿಗೆ ಹೋಗಿ ವಿರುದ್ಧವಾಗಿ ಅವನು ಹೋದ. The Daniel was filled with the Holy Spirit. He did not fear the Goliath and he fought against the Goliath. ಆಮೇಲೆ ದಾವೀದ ಭಯ ಪಡಲಿಲ್ಲ. ಯಾಕಂದ್ರೆ ಅವನಲ್ಲಿ ಏನಿದೆ? ಅಭಿಷೇಕವಿದೆ. See, David did not fear because he was being filled with Holy Spirit. ಆಮೇಲೆ ಲೋಕದಲ್ಲಿರುವವನಿಗಿಂತ ನಿಮ್ಮೊಳಗಿರುವಂತ ಕರ್ತನು ಅವನು ಹೆಚ್ಚಿನವನಾಗಿದ್ದಾನೆ. In the worldly people, ಲೋಕದಲ್ಲಿರುವವನಿಗಿಂತ the person who is in the world, ನಿಮ್ಮೊಳಗಿರುವವನು ದೊಡ್ಡವನಾಗಿದ್ದಾನೆ. the person who is in you is bigger. ಆಮೇಲೆ ನಿಮ್ಮೊಳಗಿರುವವನು ಯಾರಾಗಿದ್ದಾನೆ? Who is the person in you? ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. That is Lord Jesus Christ. ಆಮೇಲೆ ದೇವರಿಗೆ ಸ್ತೋತ್ರ. ಸೈತಾನನ ಪ್ರಯತ್ನಗಳೆಲ್ಲ ವ್ಯರ್ಥವಾಗಿದೆ. See, what are all things done by the Satan, everything it's vain. ಈ ದಿನದಲ್ಲಿ ದೇವರ ಆತ್ಮವು ವಧುವಿನ ಒಳಗಡೆ, ಅದರ ಮೊದಲಗಿತ್ತಿಯ ಒಳಗಡೆ ಇದೆ. See, the Holy Spirit now it is been inside the bride. ಆಮೇಲೆ ನಿಜವಾದ ದೇವರ ಆತ್ಮವನ್ನು ನಾವು ಹೊಂದಿದವರಾಗಿದ್ದೇವೆ. See, we are the we have received the a correct spirit. ನಾವು ಏನಾಗಿದ್ದೇವೆ ಅಂದ್ರೆ ನಿಜವಾಗಿಯೂ ದೇವರಿಗೆ ಸ್ತೋತ್ರ, ನಾವು ಕಣ್ಣಿಗೆ ಕಾಣದಂತ ಒಂದು ಆರ್ಮಿ, ಅದು ಒಂದು ಸೈನ್ಯವಾಗಿದ್ದೇವೆ. See how we are like a invisible army. ಆಮೇಲೆ ಯಾವ ಶತ್ರು ಬಂದರೂ ಕೂಡ ನಮ್ಮನ್ನ ಗೆಲ್ಲಲಿಕ್ಕೆ ಆಗೋದಿಲ್ಲ. And no person can come against us. ಆಮೇಲೆ ನಾವು ಯಾವ ರೀತಿಯಾಗಿ ನಂಬ್ತೇವೋ ಹಾಗೆಯೇ ಕರ್ತನು ಕ್ರಿಯೆ ಮಾಡುವನಾಗಿದ್ದಾನೆ. How we believe, same way Lord will do His work. ನಾವು ನಂಬದೆ ಹೋದ್ರೆ ಕರ್ತನು ಕಾರ್ಯ ಮಾಡಲಿಕ್ಕೆ ಸಾಧ್ಯವಿಲ್ಲ. If we do not believe, the Lord cannot fulfill His works. ಆಮೇಲೆ ಎಂತ ದೊಡ್ಡ ಕಾರ್ಯವಿದ್ರೂ ಕೂಡ ನಾವೇನ್ ಮಾಡಬೇಕು? ಕರ್ತನನ್ನ ನಂಬಬೇಕು. ಅದು ನಿಜವಾದ ಒಂದು ವಿಷಯವಾಗಿದೆ. So whatever may be the thing, we should believe in His word. ಆಮೇಲೆ ನಾವು ನಂಬಿ ಅರಿಕೆ ಮಾಡಿದ್ರೆ ಸೈತಾನನು ಕೂಡ ಏನಾಗ್ತಾನೆ? ನಡುಗುತ್ತಾನೆ. See, whenever we supplicate our prayers, he will fail. ಆಮೇಲೆ ದೇವರಿಗೆ ಸ್ತೋತ್ರ. ದಾನಿಯೇಲನ ಹತ್ತಿರ ಯಾವ ತಪ್ಪುಗಳನ್ನು ಕೂಡ ಅಲ್ಲಿ ಕಂಡುಹಿಡಿಯಲಿಕ್ಕೆ ಅವರಿಂದ ಸಾಧ್ಯವಾಗಲಿಲ್ಲ. King cannot find any fault in Daniel. 120 ಪ್ಲಸ್ 2 122 ಜನರು ಏನ್ ಮಾಡ್ತಾ ಇದ್ದಾರೆ? ಅವನ ಮೇಲೆ ತಪ್ಪನ್ನ ಕಂಡುಹಿಡಿಬೇಕಂತ ಹೇಳಿ ಯೋಚನೆ ಮಾಡ್ತಾ ಇರುವಾಗ ಅವನ ಮೇಲೆ ಯಾವ ತಪ್ಪನ್ನು ಕೂಡ ಕಂಡುಹಿಡಿಯಲಿಕ್ಕೆ ಆಗ್ತಾ ಇಲ್ಲ. See, the 122 princes were planning to find a fault in Daniel, then they could not find a single fault on him. ಆಮೇಲೆ